ಬನ್ನೇರುಘಟ್ಟಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡು ಗುರೈಸದ್ ನೋಡು ಅವನು. ಇದು ನಾನು ಫಸ್ಟ್ ಟೈಮ್ ಅಂದರೆ ನಮ್ಮ ಕಾಡಲ್ಲಿ ಇಂಥದ್ದು ನೋಡಿ ಅಂತ ಅಂದ್ಕೊಂಡಿರಲಿಲ್ಲ. ನಾವು ಎಲ್ಲರೂ ಒಟ್ಟಿಗೆ ಮಲಗಿದ್ದಾರೆ. ವಿನಯಣ್ಣ ಬರಬೇಕಷ್ಟೇ ಮಕ್ಕಳು ಆಟ ಆಡ್ತಿದ್ದಾರೆ. ನಾವು ಟೈರಿಸ್ಗೆ ಬಂದರು. ಇವರು ಗನ್ನಿದು ಅಣ್ಣ. ಗನ್ನಿ ನೋಡಿ ಇಲ್ಲಿದ್ದಾರೆ, ಹೇಗಿದ್ದಾರೆ ಮತ್ತೆ ಇದು ಅಶ್ವಿನಿ ಹೋಣಿ. ಇದು ನೋಡಿ ಗನ್ನಿದು ಗ್ಯಾಂಗ್. ನಾವು ಆಶಮ್ಮನ ಮನೆಯಿಂದ ಹೊರಟು ಮೆಜೆಸ್ಟಿಕ್ಗೆ ಬಂದು ಅಲ್ಲಿಂದ ಬನ್ನೇರುಘಟ್ಟಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನ್ಯಾಷನಲ್ ಪಾರ್ಕ್ ಉಂಟಲ್ಲ, ಅದನ್ನು ನೋಡಿಕೊಂಡು ಮತ್ತು ಬನ್ನೇರುಘಟ್ಟದಲ್ಲಿ ವಿನಯಣ್ಣ ಇದ್ದಾರೆ. ಅಂದರೆ ನನಗೆ ಭಾವ ಆಗಬೇಕು, ಅದು ಗಣಿ ವಿನಯಣ್ಣ ಅಂತ ಹೇಳಿ ಅಭ್ಯಾಸಕ್ಕೆ ನನಗೂ ಸಾಗಿದೆ. ಅವರದ್ದು ಫ್ಯಾಮಿಲಿ ಅಲ್ಲೇ ಸ್ಟೇ ಆಗ್ತಾ ಇದ್ದಾರೆ. ಅಂದರೆ ಅವರಲ್ಲೇ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಹಾಗೆ ಅವರ ಮನೆಗೆ ಹೋಗಿ ಅಲ್ಲಿಂದ ನಾಳೆ ರಿಟರ್ನ್ ಮನೆಗೆ ಹೋಗೋದು. ವಿನಯಣ್ಣ ಹೇಗೆ ಅಂದರೆ ಅಲ್ಲಿ ಇವ್ರದ್ದು ನನ್ನ ಮಾಮಿದು ತಂಗಿದು ಮಗ. ಹಾಗೆ ಇವರು ಚಿಕ್ಕಿರುವಾಗ ಆಟಾಡ್ಕೊಂಡು ಬೆಳೆದವರು, ಎಲ್ಲರೂ ಸಹ ಒಟ್ಟಿಗೆ ಆಟಾಡ್ಕೊಂಡು ಬೆಳೆದದ್ದು. ಹಾಗೆ ಅವರು ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದು ಸೆಟ್ಲ್ ಆಗಿದ್ದಾರಲ್ಲ, ಹೇಗೂ ಬ್ಯಾಂಗ್ಳೂರಿಗೆ ಬಂದಿದ್ದೇವೆ. ನಮ್ಮನ್ನು ಸುಮಾರು ಸರಿ ಕರ್ತಿದ್ದಾರೆ ಮದುವೆ ಮೇಲೆ, ಒಮ್ಮೆ ಬನ್ನಿ ಅಂತ. ಬರಲಿಕ್ಕೆ ಆಗಿರಲಿಲ್ಲ. ಆದರೆ ಈಗ ಹೇಗೋ ಒಂದು ಆಪರ್ಚುನಿಟಿ ಉಂಟು. ಹಾಗಾಗಿ ಮೆಜೆಸ್ಟಿಕ್ಕಿಂದ ಬನ್ನೇರುಘಟ್ಟಕ್ಕೆ ಹೋಗಿ ಅಲ್ಲಿಂದ ಅವರ ಮನೆಯೆಲ್ಲ ನೋಡಿ ಮತ್ತೆ ನಾಳೆ ಮನೆಗೆ ಹೊರಟು. ಆಶಮ್ಮ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಈ ಮೊನ್ನೆ ಬಂದಾಗ ಸಹ ಸೀರೆ ಕೊಟ್ಟಿದ್ದರು. ಈಗ ಮತ್ತೆ ಸೀರೆ ಕೊಟ್ಟಿದ್ದಾರೆ. ಗಣಿಗೆ ಸಹ ಗಿಫ್ಟ್ ಕೊಟ್ಟಿದ್ದಾರೆ. ಅಂದರೆ ನಾನು ಯೋಚನೆ ಮಾಡೋದು, ಹೇಗೋ ನಾವು ನನ್ನನ್ನು ಅವರು ಯೂಟ್ಯೂಬಿಂದ ನೋಡಿ ಹೇಗೋ ಕಾಂಟ್ಯಾಕ್ಟ್ ಆಗಿ ನನ್ನನ್ನು ಅವ್ರ ಮನೆಗೆ ಕರೆಸ್ಕೊಳ್ಳುವಷ್ಟು ನಮ್ಮದು ಸಂಬಂಧ ಉಂಟಂದರೆ, ಬೆಂಗಳೂರಲ್ಲಿ ಸಹ ಅಂಥವ್ರು ಇರ್ತಾರೆ ಅಂತ ಹೇಳೋದಕ್ಕೆ ಅದೊಂದು ಸಾಕ್ಷಿ ನೋಡಿ. ಅಂದರೆ ಯಾರಾದರೂ ನಂಬೋದಿಲ್ಲ. ಅಂದರೆ ಈಗ ಯೂಟ್ಯೂಬಲ್ಲಿ ನೋಡಿ ಮೆಸೇಜ್ ಮಾಡಿ ಕೆಲವರಿಗೆಲ್ಲ ನಂಬುದಿಲ್ಲಲ್ಲ, ಬೆಂಗಳೂರವರು ಹಾಗಾದರೆ ದೂರ ಇರುವ ಅಂತ. ನನಗೆ ಅವರೊಂಥರ ಅಮ್ಮನ ಥರ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಲ್ಲಿಂದ ಹೊರಡೋಕೆ ಒಂದು ಸ್ವಲ್ಪ ಬೇಜಾರು ಸಹ ಆಯಿತು. ಆದರೆ ತೊಂದರೆ ಇಲ್ಲ. ಅಂದರೆ ಅಂತಹ ಜನರೊಟ್ಟಿಗೆ ನನಗೆ ಸಹ ಒಂದು ಬಾಂಧವ್ಯ ಸಿಕ್ಕಿದ್ದು ಒಂದು ಖುಷಿ. ನನ್ನನ್ನು ಗಣಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು, ಅದು ಸಹ. ಮತ್ತು ಈಗ ಹೊರಟ್ವಿ. ನಮಗೆ ಅಂದರೆ ಬೆಂಗಳೂರು ಬಂದಷ್ಟು ಗೊತ್ತಿಲ್ಲಲ್ಲ. ನಾವು ಈಗ ಬರೋದೇ 3 ವರ್ಷ ಆಗಿದೆ. ಹೇಗೋ ನಮ್ಮಷ್ಟಕ್ಕೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮಷ್ಟಕ್ಕೆ ಹೋಗೋದ್ರಲ್ಲಿ ಸಹ ಒಂದು ಖುಷಿ ಅಲ್ಲ. ಅಂದರೆ ಈಗ ನನಗೆ ಇಷ್ಟೊತ್ತಿಗೆ ಮನೆಗೆ ತಲುಪಬೇಕು ಅಂತ ರೆಸ್ಟ್ರಿಕ್ಷನ್ ಇಲ್ಲ. ಎಷ್ಟೊತ್ತಿಗೆ ತಲುಪಿದ್ರು ಆಗ್ತದೆ. ಮೊದಲೆಲ್ಲ ಅಪ್ಪ ಇಷ್ಟೊತ್ತಿಗೆ ತಲುಪಬೇಕು ಅಂತ ಹೇಳಿದರೆ ಆಯಿತು, ಅಷ್ಟೊತ್ತಿಗೆ ತಲುಪಬೇಕು. ಇಲ್ಲಾದರೂ ನಾವು ಎಷ್ಟೊತ್ತಿಗಾದರೂ ಹೋಗೋದು, ಹೇಗೋ ಸಹ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು. ಹಾಗೆ ಬಸ್ ಅಲ್ಲಲ್ಲಿ ನಿಲ್ತದೆ, ಟ್ರಾಫಿಕ್ ಗೊತ್ತುಂಟು ಬೆಂಗಳೂರಿದು. ನಾವು ಬನ್ನೇರುಘಟ್ಟ ಉದ್ಯಾನವನ ಬೆಂಗಳೂರು ಇಲ್ಲಿ ಬಂದಿದ್ದೇವೆ. ಗಣಿ ಟಿಕೆಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಬಂದು ಟಿಕೆಟ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಯಾವುದೆಲ್ಲ ಬೇಕು ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಟಿಕೆಟ್ ಬುಕ್ ಮಾಡ್ಬೋದು. ನಾವು ಝೂಮ್ ಹತ್ರ ಸೆಲೆಕ್ಟ್ ಮಾಡ್ತೀವಿ, ಯಾಕಂದರೆ ನಮಗೆ ಅಷ್ಟೊತ್ತು ಸಿಗ್ತದಾ ಇಲ್ಲೋ ಅಂತ ಗೊತ್ತಿಲ್ಲ. ಹಾಗೆ ಇದು ಎಲೆಕ್ಟ್ರಾನಿಕಲ್ಲಿ ಇಲ್ಲಿಂದ ಟಿಕೆಟ್ ಬರ್ತದೆ. ಝೂಗೆ ಇಬ್ಬರಿಗೆ 240 ಆಯಿತು. ಈಗ ನೋಡಿ ಸ್ವಲ್ಪ ಕಾಣ್ತದೆ. ಗನ್ನ ಏನು ಅನ್ನಿಸ್ತದೆ 4 ಜನರು ನೋಡುವಾಗ? ಆಹಾರ ಆಗ್ತಾ ಇದ್ದಾರೆ ಅಂತ ಆಗ್ತದೆ ಅಲ್ಲ, ಆಹಾರ ಕೊಡ್ತಾ ಇದ್ದಾರೆ, ಊಟ ಕೊಡಿಸ್ತಿದ್ದಾರೆ ಅಂತ ಅನ್ನಿಸ್ತದೆ. ನೀರೆಲ್ಲ ಕುಡಿತಾ ಇದ್ದಾರೆ. ಯಾರೆಲ್ಲ ಇವ್ರನ್ನವ್ರು ಇದ್ದೀರಿ ಅಂತ ನಂಗೆ ಕಮೆಂಟಲ್ಲಿ ಹೇಳಿ. ಬನ್ನೇರುಘಟ್ಟ ಅಲ್ಲಿ ನಮಗೆ ಗೊತ್ತಿಲ್ಲ, ನಾವು ನಮ್ಮಷ್ಟಕ್ಕೆ ಹುಡುಕಿಕೊಂಡು ಬಸ್ ಹತ್ತಿ ಬಂದ್ವಿ. ಮತ್ತೇನೆಂದರೆ ಇಲ್ಲಿ ಬಂದು ಅವ್ರವ್ರ ಹತ್ರ ಅಲ್ಲೆಲ್ಲಿ ನೋಡ್ತಾ ಗೊತ್ತಾಗ್ತದೆ ಹೇಗೆ ಅಂತ. ಫಸ್ಟ್ ಟೈಮ್ ಬರೋವರಿಗೆ ಎಲ್ಲರಿಗೆ ಪ್ರಾಕ್ಟೀಸ್ ಇರ್ತದಲ್ಲ. ಆದರೆ ನಾವು ನಮ್ಮಷ್ಟಕ್ಕೆ ಹುಡುಕಿಕೊಂಡು ನಮ್ಮಷ್ಟಕ್ಕೆ ಟಿಕೆಟ್ ಅದು ಇದು ಮಾಡಿಸ್ಕೊಂಡು ಬಂದ್ವಿ. ಈಗ ಹೋಗ್ತಾ ಇದ್ದೇವೆ. ಈಗ ಜಿರಾಫೆ ಎಲ್ಲೇ ಬರ್ದಿದ್ದಾರೆ ಅದರ ಸೈಂಟಿಫಿಕ್ ನೇಮ್. ಎಳೆಗಳು ಮೃಗಾಲಯದ ಆಹಾರ ಇದು ಬೇರೆ. ಗೋಧಿ ನಿಂತತಿಗೆ 24 hours. ಎಷ್ಟಾಯ್ತು ಇರ್ಬೋದು ಹೇಳಿ ಅಂತೆ ನಿಮ್ಮ ಅಂದಾಜಿ? ನೀವು 6 ಫೀಟ್ ಇದ್ದೀರಲ್ಲ? ಹೌದು, ಇದೊಂದು 10-12 ಫೀಟ್ ಇರ್ಬೋದು.
ಒಂದು 12 ಫೀಟ್ ಇರ್ಬೋದು. ಅದರಲ್ಲಿ ಒಂದುಂಟು ನೀಲಿ ಕಲರಾಗಿ. ಅದು ನಮ್ಮ ಕಾಡಲ್ಲಿ ಸಹ ಉಂಟು. ಕಾಡಲ್ಲಿ ಸಹ ಉಂಟು. ನಮ್ಮ ರಿಸರ್ವ್ ಫಾರೆಸ್ಟ್ ಉಂಟಲ್ಲ ಅಲ್ಲಿ ಇದೆ. ನಾವು ಹಾಲು ತಗೊಂಡು ಹೋಗುವಾಗ ಬೆಳಿಗ್ಗೆ ಬೇಗ ಹೋಗುವಾಗಿದ್ರೆ ರೋಡ್ ದಾಟ್ತದೆ ಎಲ್ಲ, ಹಾಗೆ ಸಿಗ್ತದೆ ಇದು. ಏನೋ ಉಂಟು ಕತ್ತೆ ಕಿರುಬ ಅಂತ, ಅದು ಅದರೊಳಗೆ ಸ್ಟ್ರೈಪೆಡ್ ಹೈನಾಚ್ ಅದಕ್ಕೆ ಜಾಸ್ತಿ ನರಿ ಅಂತ ಕಲ್ಲಿ ತೋರಿಸೋಕಲ್ಲಿ ಅದು ಹೀಗೆ ಇರ್ತದೆ ಗುಳ್ಳೆನರಿ. ನನ್ನ ಫೋನಲ್ಲಿ ಅಷ್ಟು ಕಾಣಲಿಕ್ಕಿಲ್ಲ, ಯಾಕಂದರೆ ಅದು ತುಂಬ ದೂರದಲ್ಲಿ ಉಂಟು. ಮೂವರೇನೋ ಇದ್ದಾರೆ, ಮೂವರೇನೋ ಗಚ್ಚ ಅಂತ ಮಾಡ್ತಿದ್ದಾರೆ. ಇಂಥ ವಿಷಯ ಅಂತ ಗೊತ್ತಿಲ್ಲ ನನಗೆ. ಎಂತ ಇರ್ಬೋದು ಗನ್ನ, ಏನೋ ಸಂಭಾಷಣೆ ಮಾಡ್ತಾ ಇದ್ದಾರೆ ಅವರು. ಅಲ್ಲ ಹೌದು, ಅವರಿಗೆ ಅನಿಸಿದಾಗೆ. ಅವ್ರದ್ದು ಎಂತ ಮಾತಾಡ್ತಿರ್ಬೋದು, ಇಷ್ಟು ಜನ ಬರ್ತಿದ್ದಾರೆ ನಮ್ಮನ್ನು ನೋಡಲಿಕ್ಕೆ ಅಂತ ಹೇಳ್ಬೋದಲ್ಲ. ಹೌದೌದು, ನಾವು ಸಹ ಸೆಲೆಬ್ರಿಟಿಗಳಾಗಿದ್ದೇವಲ್ಲ ಅಂತ. ನೀರಾಣೆ ಕೊಂಬು ಇರ್ತದಲ್ಲ, ಹಿಪ್ಪೋಸ್ ಬಹುಚು ಬೈಟಲ್ಲಿ ಬಿಡ್ಲೇನೆ ನೋಡು, ಗುರಾಯಿಸೋದು ನೋಡು ಅವನು. ಸ್ವಲ್ಪ ಸೌಂಡ್ ಕೊಡ್ತದೆ ಅದು. ಏನು ಲುಕ್ ಕೊಡ್ತಾನೆ ಮಂಗಗಳು ಉಪದ್ರ ಮಾಡ್ತಾ ಉಂಟು ಅಂತ ಅದರ ಕೋಣೆಯಲ್ಲಿ. ನಾವು ಚಿಪ್ಪೋಣ ನೋಡಿದ್ದು ಅಂದರೆ, ನಾನು 7ನೇ ಕ್ಲಾಸ್ ಇರುವಾಗ ಒಮ್ಮೆ ಮೈಸೂರು ಝೂಗೆ ಹೋಗಿದ್ದೆ. ಅದು ಅರ್ಧಂಬರ್ಧ ನೋಡಿದ್ದೆ, ಎಂತ ನೆನಪಿಲ್ಲ ಈಗ. ಇದನ್ನು ಫಸ್ಟ್ ಟೈಮ್ ನೋಡ್ತೀನಿ. ಮತ್ತು ನ್ಯಾಷನಲ್ ಜಿಯೋಗ್ರಫಿಯಲ್ಲಿ ಬಿಟ್ಟರೆ ಮತ್ತು ಫ್ಲೈಯಿಂಗ್ ಪಾಸ್ಪೋರ್ಟ್ ಚಾನಲ್ ಅವರು ಕರ್ಕೊಂಡು ಹೋಗ್ತಾರಲ್ಲ, ಮಸೈ ಮಾರ ಎಂಥ ಅವ್ರದ್ದು ಮೈಗ್ರೇಷನ್ ನೋಡ್ಲಿಕ್ಕೆ, ಆಗ ಕೆಲವೊಬ್ಬರಲ್ಲಿ ನೋಡಿದ್ದೇನೆ. ನೀರು ಸಹ ಇಟ್ಟಿದ್ದಾರೆ ಅದಕ್ಕೆ. ಬ್ಲ್ಯಾಕ್ ಬಕ್ 4 ಫೀಟ್ ಉದ್ದ. ಸ್ವಲ್ಪ ಇದಕ್ಕೆ ಹಾಕಾಗ್ಬೋದಾ ನೀವು? ಉಂಟು ಇದಕ್ಕೆಲ್ಲ ತಿಂಡಿ ಸಾಕಾಗ್ಬೋದಾ? ಅಂತ ನಮಗೆ ಅಷ್ಟು ಸಾಕಾಗ್ಬೋದಾ? ಸ್ವಲ್ಪ ಸುಮಾರು ಜನ ಇದ್ದಾರೆ. ಇದರೊಳಗಡೆ ಹುಲ್ಲುಂತಿಲ್ಲ. ಬೇರೆ ಕಡೆ ಬೇರೆದಕ್ಕೆಲ್ಲ ಅದು ಕೋಳ ಎಲ್ಲ ಉಂಟಲ್ಲ, ಅಲ್ಲಿ ಹುಲ್ಲು. ಇವರು ಎಂತ ಮಾಡಬೇಕು ಅದರ? ಇದು ನಾನು ಫಸ್ಟ್ ಟೈಮ್ ಅಂದರೆ ನಮ್ಮ ಕಾಡಲ್ಲಿ ಇಂಥದ್ದು ನೋಡಿದ್ದೇನೆ. ದನಗಳನ್ನು ಬಿಡ್ಲಿಕ್ಕೆ ಓಡ್ಕೊಂಡು ಹೋಗ್ತಿದ್ದದ್ದು 3. ಆದರೆ ಇಷ್ಟು ಹತ್ತಿರದಿಂದ ನೋಡ್ತೀರಿ ಮೊದಲು ಸಲ. ತಗಲ್ತಗದ ಗೋರಸಿ ಕ್ಯೂಟ್ ಉಂಟಲ್ಲ ಇದು. ಸರಿಯಲ್ಲ ಗಮನಿ ಮನೆ ಹತ್ರ 3 ಇದ್ದಾರೆ. ನಾವಾಗ ಒಂದು ಟೆನ್ಸಿದೆ, ಇಲ್ಲಿ ಒಂದು, ಇಲ್ಲಿ ಆಚೆ ಕಡೆ ಒಂದು ಇದ್ದಾರೆ. ಹೌದು, ಅದೊಂದು ಕೂಗಿದ್ದು ಏನು ಎಫೆಕ್ಟ್, ಒಳ್ಳೆ ಡಿಜೆ ಸೌಂಡ್ ಥರ ಉಂಟು. ಚಿಕ್ಕ ಉಂಟಲ್ಲ ಇದು. ಇದು ಎಂತ ಹಾಗ್ ಜಿಂಕೆ ಅಂತ, ಅದು ಹಾಗ್ ಡೀರ್. ಎಲ್ಲಿ ಉಂಟು? ನೀನು ತಿಂತವೇನ ಪಾಪ? ಆಚೆ ಕಡೆಯಿಂದ ಈಚೆಗೆ ಬಂದಿದ್ದ ಅಂತ ನೋಡಿ ಅಂತ ಅದೊಂದೇ ಉಂಟು. ಅದೊಂದು ಸಿಂಗಲ್ ಬಂದಿದ್ದು ದೊಡ್ಡದುಂಟು ಅಂದ್ರೆ ಅದು ಜಂಪ್ ಮಾಡಿದ ಅಂತ. ಅದು ಜಂಪ್ ಮಾಡಿದೆ ಕಾಣಿಸ್ತದೆ. ಇವರೊಂದು ಬೇರೆ, ಅದೊಂದು ಬೇರೆ ಉಂಟು. ಇವಕ್ಕೆ ಎಂತ ಉಂಟು ತಿನ್ನೋಕ್ಕೆ? ಗಣೇಶನ ಚತುರ್ಥಿಯ ಮುಂಚೆನೆ ಇಲ್ಲೊಂದು ಗಣೇಶನನ್ನು ಮೂರು ಕಾಣ್ತವೆ. 3 ಜನ ಇದ್ದಾರೆ. ದೂರಿಂದ ನೋಡೋಕೆ ಚಿಕ್ಕ ಥರ ಅನಿಸುತ್ತೆ. ನಾವು ಚಿಕ್ಕ ನೋಡಿ ಇರ್ಬೋದು ಅನಿಸಿದ್ದು. ಈ ಕಡೆ ಬರ್ತವೆ. ಚೂರು ದೊಡ್ಡ ಉಂಟೇನೆ ನೋಡಲಿಕ್ಕೆ. ಮುಂಚೆ ನನಗೆ ಆನೆದೇ ಕನಸು ಬಿಡೋದು ಆಯಿತಾ. ಈಗ ಇನ್ನು ಇವತ್ತು ರಾತ್ರಿ ಸದ್ಯ ಇರ್ಬೋದಾ ಮುಂದಕ್ಕೆ ಉಂಟಲ್ಲ ಕೊಂಬೆಲ್ಲ ಉಂಟು. ಇಂಡಿಯನ್ ಲೆಪರ್ಡನ್ನು ನೋಡ್ತಾ ಇದ್ದೀವಿ. ಡೇಂಜರ್ ಅಂತ ಹೇಳಿ ಫುಲ್ಲು ಮುಚ್ಚಿದ್ದಾರೆ. ಇದನ್ನು ಹಾರಿ ಕೂಡ ಹೊರಗೆ ಹೋಗ್ಬೋದು ಅಂತ ಹೇಳಿ ಫುಲ್ಲು ಕಬ್ಬಿಣದಲ್ಲಿ ಮುಚ್ಚಿದ್ದಾರೆ ನೋಡಿ ಅಂತ. ಇಲ್ಲಿ ಉಂಟು, ಸೂಪರ್ ಉಂಟು. ಇದುಂಟಲ್ಲ ಆಫ್ರಿಕಾದ ಬೂದು ಗಿಳಿ ಅಂತ. ಇದು ಒಳ್ಳೆ ಉಂಟು. Macau.
ಚಂದ ಉಂಟು ಇದು ಬಿಳಿಯಾಗಿ ಚಂದ ಉಂಟು ಅಲ್ಲ. ಒಂದೊಂದಲ್ಲ ಕಡಿತಾ ಉಂಟು, ಇದರಿಂದ ಕಟ್ ಮಾಡಿ ಹೊರಗೆ ಹೋಗ್ಲಿಕ್ಕೆ ಅಂತ ನೋಡಿ. ಬಾ ಹಣ್ಣು ಇದು ಸ್ವಲ್ಪ ಇದು ಆಮೇಲೆ ಇನ್ಸತ್ತ ಉಂಟಾ. ಎಲ್ಲರೂ ನಿದ್ದೆ ಮಾಡಿದ್ದಾರೆ. ಅದು ಬಾಯಿ ಬಿಟ್ಟಿದ್ರೆ ನಿದ್ದೆ ಮಾಡಿದೆ ಅಂತ ಅರ್ಥ ಅಂತೆ. ಮೊಸಳೆನೇ ಹೇಗೆ ನಂಬೋದು, ಅದಕ್ಕೆ ಹೇಳುದಲ್ಲ ಬಾಯಿ ಬಿಟ್ಟಿಲ್ಲ. ಇದು ಮೊಸಳೆ ನಂಬಾರ್ದಂತೆ, ಮೊಸಳೆಗೆ ನೀರು ನಂಬಾರ್ದು ಅಂತ. ಹೌದು, ಮೊಸಳೆ ಕಣ್ಣೀರು ಕಾಣುದಿಲ್ಲ ಅಲ್ಲ ನೀರಲ್ಲಿ. ಅದಕ್ಕೆ ವ್ಯಂಗ್ಯವಾಗಿ ಹೇಳ್ತಾರೆ. ಹೇಗೋ ವೈಟ್ ಕಲರ್ ಅಲ್ಲಿ ಒಂದು ಏನಾಯ್ತು ವೈಟ್ ಇದು ಎಷ್ಟು ಮೂರಲ್ಲಿ ಹಿಡಿದು ಜುಟ್ಟು ಜುಟ್ಲಾಯ್ ಕಸ ಹೋಗ್ಬೋದ ఎట్లా అరుస్తాను ರಿಯಾಕ್ಟ್ करती నేను ಹತ್ರದಿಂದ ಇದನ್ನು ನೋಡ್ತೇವೆ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲರೂ ಒಟ್ಟಿಗೆ ಮಲಗಿದ್ದಾರೆ. ಒಂದು ಬಾಲ ಉಂಟು. ನಾವು ವಿನಯನ ಮನೆ ಉಂಟಲ್ಲ ಬನ್ನೇರುಘಟ್ಟ, ಅಲ್ಲಿ ಬಂದಿದ್ದೇವೆ. ಅಲ್ಲಿ ನೋಡಿ, ಇಲ್ಲಿ ಮನೆಯಿಂದ ಹೀಗೆ ಬೆಟ್ಟದ ವ್ಯೂ ಕಾಣ್ತದೆ. ಅಲ್ಲಿಂದ ದೇವಸ್ಥಾನ ಕೂಡ ಉಂಟಂತೆ. ಆದರೆ ನಾಳೆ ಬೆಳಿಗ್ಗೆ ಹೋಗುವಂತಿದ್ದೇವೆ, ನೋಡುವ. ಹಾಯ್ ಮಾಡಿ. ವಿನಯನ ಬರಬೇಕಷ್ಟೇ ಮಕ್ಕಳು ಆಟ ಆಡ್ತಿದ್ದಾರೆ. ನಾವು ಟೆರೇಸ್ಗೆ ಬಂದ್ವಿ, ಸ್ವಲ್ಪ ಆಗ ರೀಚ್ ಆದಷ್ಟೇ. ಹಾಗೆ ಇವ್ರದ್ದು ಕೂಡ ಡೂಪ್ಲೆಕ್ಸ್ ಮನೆ, ಬಾಡಿಗೆಗೆ ಅಂತ ಯಾರಿಗೆ ಕೊಡಲಿಲ್ಲ, ಇವ್ರು ಮಾತ್ರ ಇದ್ದಾರೆ ಫ್ಯಾಮಿಲಿ. ಹೀಗೆ ಎಲ್ಲ ಕಡೆ ಸಹ ಬಿಲ್ಡಿಂಗ್ಸೇ, ಆದರೆ ಇಲ್ಲೊಂದು ಸ್ಪೆಷಲ್ ಅಂದರೆ ಇದೊಂದು ಬೆಟ್ಟ ಕಾಣ್ತದೆ. ಬಂದರು ಇವರು ಗನ್ನಿದು ಅಣ್ಣ, ಹಾಗೆ ಅವರ ಮನೆಗೆ ಬಂದದ್ದು. ನಾವು ಅವ್ರದ್ದು ಮದುವೆದ ಆಲ್ಬಮ್ ನೋಡ್ತಾ ಇದ್ದೇವೆ. ಹೀಗೆ ಇದ್ದರು. ನಾನು ಯಾರ ಮನೆಗೆ ಹೋದ್ರೂ ಸಹ ಅವ್ರದ್ದೊಂದು ಮದುವೆದ ಆಲ್ಬಮ್ ನೋಡೋದು ಹೇಗೆ ಉಂಟು ಅಂತ. ಆವಾಗ ಇರೋದಕ್ಕೂ ಇವಾಗ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇರ್ತದಲ್ಲ, ಹಾಗೆ. ನಾನು 10ನೇ ಆಗ. ಹೋಣಿ ನೋಡಿ, ಅಶ್ವಿನಿ ಹೋಣಿ, ಇದು ನಮ್ಮ ಶಶಿ ಹೋಣಿ, ಸೋಮಶೇಖರ್ ಬಾಬಾ ಇದ್ದಾರೆ, ವಿಜಯಣ್ಣ ಇದ್ದಾರೆ. ಇಲ್ಲಿಂದ ಬೇರೆ ನಿಂಕಿ ನೋಡ್ತಿದ್ದಾರೆ ವಿಜಯಣ್ಣ. ಕಳ್ಳಿ ಸಾನ್ನಿಧ್ಯ ಚಿಕ್ಕ ಇದ್ಲು ಗುಂಡಮ್ಮ, ಇಲ್ಲಿ ಸಹ ಇದ್ದಾಳೆ. ಹೋಣಿ ಇದು ಮ್ಯಾರೇಜ್ ಸಾರಿ ಅನಿಸ್ತದೆ ಅಲ್ಲ, ಅವರದ್ದು ಮ್ಯಾರೇಜ್ ಸಾರಿ ನೋಡಿ. ಹೀಗೆ ಇದ್ರು. 2015 ಮ್ಯಾರೇಜ್ ಆಯಿತು. ಮಾಮಿ ನೋಡಿ ಇಲ್ಲಿದ್ದಾರೆ, ಇಲ್ಲಿ ಕೂಡ ಇದ್ದಾರೆ. ಅವರ ತಂಗಿದು ಮಗಂದು ಮದುವೆ ಎಲ್ಲ ಹಾಗೆ ಇಲ್ಲಿದ್ದಾರೆ ನೋಡಿ. ಹೋಣಿ ಕೂಡ ಇದ್ದಾರೆ. ಗನ್ನಿ ಇಲ್ಲೂ ಕಾಣಿಸ್ತಿಲ್ಲ, ಇದೆಲ್ಲ ಹೆಂಗಸರದು ಫಂಕ್ಷನ್ ಅಲ್ಲ. ಗನ್ನಿ ನೋಡಿ ಇಲ್ಲಿದ್ದಾರೆ, ಹೇಗಿದ್ದಾರೆ. ಮತ್ತೆ ಇದು ಅಶ್ವಿನಿ ಹೋಣಿ, ಮತ್ತೆ ಮಾಮಿ, ಶಶಿ ಹೋಣಿ ಎಲ್ಲ ಕಡೆ ಸಹ ಕಣ್ಣು ಮುಚ್ಚುದೆ. ಅವರು ಅಣ್ಣ ಎಲ್ಲಾದ್ರೂ ಬೇರೆ ಕಡೆ ನೋಡೋದು. ನಮ್ಮ ಫೋಟೋದಲ್ಲಿ ಸಹ ಹಾಗೆ ಮ್ಯಾರೇಜ್ ಇತ್ತು. ವಿಜಯಣ್ಣ ಇದ್ದ ಹಾಗೆ ಇದ್ದಾರೆ ಮಾತ್ರ. ಸಾನ್ನಿಧ್ಯ ನೋಡಿ, ಚುವಮ್ಮ ಚಿಕ್ಕ ಇದ್ದಾಳೆ. ಇವ್ರದ್ದು ಫ್ಯಾಮಿಲಿ, ಇದು ಗನ್ನಿದು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ. ಇವರು ಇಲ್ಲ ಇವಾಗ. ಚಿಕ್ಕಮ್ಮನ ನೀವು ಅವಾಗ ವ್ಲಾಗಲ್ಲಿ ನೋಡ್ತಿರ್ತೀರಿ, ನನ್ನ ಮಾಮಿ ಮನೆಗೆಲ್ಲ ಬರ್ತಾ ಇರ್ತಾರೆ ಅವರು. ಮತ್ತು ಇವರು 3 ಹುಡುಗರಾದ್ಮೇಲೆ ಸೌಮ್ಯಕ್ಕ ಇದ್ದಾರೆ. ನಾವು ಲಾಸ್ಟ್ ಟೈಮು ವಿರಾಜಪೇಟೆಗೆ ಉಪನಯನಕ್ಕೆ ಹೋಗಿದ್ವಲ್ಲ, ಅವರು ಬಂದಿಲ್ಲಂತೆ ಮ್ಯಾರೇಜಿಗೆ. ಇವರು ಪ್ರವೀಣಣ್ಣ ಇದ್ದಾರಲ್ಲ, ಗಣಿದ ಏಜ್ ಒಂದು 6 ಮಂತ್ಸ್ ಇವ್ರು ದೊಡ್ಡ ಅಂತೆ. ಈಗ ಇವರಿಗೆ ಮ್ಯಾರೇಜ್ ಆಗಿ ಇವ್ರಿಗೆ ಸಹ ಒಂದು ಮಗ ಇದ್ದಾನೆ. ಅವರ ಮನೆಗೆ ಹೋದಾಗ ವ್ಲಾಗ್ ಮಾಡ್ತೇನೆ ನಾನು. ಹೋಗಬೇಕು ನೆಟ್ಟಿದ್ದು ಮಾಮಿ ಮನೆಗೆ, ಯಾವಾಗಂತ ನೋಡುವ. ಇವರು ನವೀನಣ್ಣ. ಇದು ನೋಡಿ ಗನಿದು ಗ್ಯಾಂಗ್,
ಗನ್ನಿ, ಸುದಿಯಣ್ಣ, ಪ್ರವೀಣಣ್ಣ, ನವೀನಣ್ಣ, ಚಿಕ್ಕಪ್ಪ, ಚಿಕ್ಕಮ್ಮ. ನೋಡಿ ಇಲ್ಲಿದ್ದಾರೆ. ಅವ್ರ ಮ್ಯಾರೇಜಿಗೆ ಬಂದಿರಲಿಲ್ಲ, ಎಕ್ಸಾಮ್ ಉಂಟಂತ ಹೇಳಿ ಅಂತೆ. ಅವ್ರ ಮ್ಯಾರೇಜ್ ಆದಮೇಲೆ ಸಹ ಸ್ಟಡಿ ಮಾಡ್ತಿದ್ರು, ಪ್ರೆಗ್ನೆಂಟ್ ನೋಡಿ. ಇದು ಅದರ ನೆಕ್ಸ್ಟ್ ಡೇ ಕಾರ್ಯಕ್ರಮ ಇರ್ತದಲ್ಲ, ರಿಸೆಪ್ಷನ್ ಅಂದರೆ ನವಗ್ರಹ ಅಂತ ಇರ್ತದೆ. ನಮ್ಮದು ಮದುವೆ ದಿವಸನೇ ಮಾಡಿದ್ದಾರೆ, 9 ಗಂಟೆ ರಾತ್ರಿ ತನಕ ಇತ್ತು. ಇದು ನೆಕ್ಸ್ಟ್ ಡೇ ಮಾಡಿದ್ದಾರೆ. ಪ್ರವೇಶದ ಆಲ್ಬಮ್ ನೋಡ್ತಾ ಇದ್ವಿ. ಇದರಲ್ಲಿ ನೋಡಿ ಹೋಣಿ ಮತ್ತು ಗನ್ನಿ ಆಲ್ಮೋಸ್ಟ್ ಈ ಫೋಟೋ ಹೋಣಿಯ ಬರ್ತಡೆಗೆ ಹಾಕ್ತಾರೆ. ಕ್ಯೂಟ್ ಉಂಟಲ್ಲ ಹೋಣಿ ನೋಡಿ, ಅಶ್ವಿನಿ ಹೋಣಿ. ಈಗ ಅಶ್ವಿನಿ ಹೋಣಿಗೆ ಬಾಬು ಸಹ ಇದ್ದಾಳೆ. ಗನ್ನಿದು ಆ ಟೈಮಲ್ಲಿ ಪ್ರಪೋಸಲ್ ಬಂದದ್ದು ನನಗೆ, ಅದಕ್ಕಿಂತ ಮುಂಚೆ ಬಂದಿತ್ತು ಐ ಥಿಂಕ್.